ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತಂದೇಳಿ. ನಾನಿಲ್ಲಿ ಮಲ್ನಾಡ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ನನಗೆ ಬ್ರೆಸ್ಟಿಂದ ಕ್ಯಾನ್ಸರ್ ಇತ್ತು. ತೋರಿಸಿ ರೋಷನ್ ಡಾಕ್ಟ್ರ್ ಹತ್ರ ಸರ್ಜರಿ ಮಾಡಿಸ್ಕೊಂಡೆ. ಸರ್ಜರಿ ಆದಮೇಲೆ ಕೀಮೊಥೆರಪಿ ಬೇಕು ಅಂದರು. 8 ಕೀಮೊಥೆರಪಿ ಮಾಡಿಸ್ಕೊಂಡೆ. ರೇಡಿಯೇಷನ್ ಮಾಡಿಸಿದ್ದೀನಿ. ಈಗ ಹೆಲ್ತಿಯಾಗಿದ್ದೀನಿ, ಏನು ತೊಂದರೆ ಇಲ್ಲ. ಈಗ 3 ತಿಂಗಳಿಗೊಂದು ಸಲ ಫಾಲೋಪಿಗಿದ್ದೆ. ಈಗ 6 ತಿಂಗಳಿಗೊಂದು ಸಲ ಬರೋಕ್ಕೆ ಹೇಳಿದ್ದಾರೆ. ಈಗ ಹೆಲ್ತಿಯಾಗಿದ್ದೀನಿ, ಏನು ತೊಂದರೆ ಇಲ್ಲ. ಸಲ 6 ತಿಂಗಳಾಯ್ತಲ್ಲ, ಈಗ ಒಂದು ಸಲ ಫಾಲೋಪಿಗೆ ಬಂದಿದ್ದೀನಿ. ನನಗೆ ಟ್ರೀಟ್ಮೆಂಟಿಗೆ ಬಂದಾಗ ಇಲ್ಲಿ ಆಫೀಸ್ ಸ್ಟಾಫ್ಗಳೆಲ್ಲ ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ಥರ ನೋಡ್ಕೊತಾರೆ. ಇಲ್ಲಿ ಸುತ್ತಮುತ್ತ ವಾತಾವರಣವೂ ಚೆನ್ನಾಗಿದೆ. ನಾನು ಈ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾಗ ಹಾಸ್ಪಿಟ್ಲ್ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ಹೆಲ್ತಿಯಾಗಿದ್ದೀನಿ. ನನಗೆ ಸ್ತನ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿರಲಿಲ್ಲ. ಸ್ವಲ್ಪ ಪೇನ್ ಬರೋದಂತ ತೋರಿಸಿದ್ವಿ. ಇಲ್ಲಿ ರೋಷನ್ ಡಾಕ್ಟ್ರ್ ಮೀಟ್ ಮಾಡಿದ್ದಕ್ಕೆ ಎಲ್ಲ ಟೆಸ್ಟ್ ಮಾಡಿಸಿ ನೋಡಿ ಮೇಲೆ ಸ್ತನ ಕ್ಯಾನ್ಸರ್ ಇದೆ ಅಂದರು. ನಂದು ಫಸ್ಟ್ ಸ್ಟೇಜಲ್ಲಿದೆ ಅಂತ ಹೇಳಿದರು. ಗೆಡ್ಡೆ ಅಷ್ಟೇ ಇದೆ ಅಂದರು ನನಗೆ. ತೋರಿಸಿ ಮೇಲೆ ಇಲ್ಲ ಫಸ್ಟ್ ಸ್ಟೇಜಲ್ಲಿದೆ, ಬೇಕು ಅಂದರೆ ಸ್ತನ ಬಿಡ್ತೀವಿ, ಇಲ್ಲಾಂದರೆ ತೆಗಿತೀವಿ ಅಂದರು. ನಾವಿದ್ದು ಇಲ್ಲ ತೆಗೆದೇ ಬಿಡ್ರಿ, ಬ್ರೆಸ್ಟ್ ಬೇಡ, ಆ ಟ್ರೀಟ್ಮೆಂಟಿಂದ ಒಳ್ಳೆಯದಾಗುತ್ತೆ ಅಂದರೆ ತೆಗೆಸ್ಕೊಂಡ್ವಿ. ಈಗ ಆರಾಮಾಗಿದ್ದೀನಿ. ಫಸ್ಟ್ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜ್ ಇದ್ರೂ ಭಯ ಪಡೋವಂಥದ್ದೇನಿಲ್ಲ. ಸ್ವಲ್ಪ ಕೇರ್ ತೊಗೊಂಡ್ರೆ ಬೇಗ ಗುಣ ಆಗ್ತೀರ. ಈಗ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ನಾನು ಹೆಲ್ತಿಯಾಗಿದ್ದೀನಿ. ನನಗೀಗೇನು ತೊಂದರೆ ಇಲ್ಲ, ನಾರ್ಮಲಾಗೇ ಇದ್ದೀನಿ. ಮೊದಲು ಹೆಂಗಿದ್ದೀನಿ ಅದೇ ಥರ ಇದ್ದೀನಿ. ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದೇನೆಂದರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹೆಣ್ಮಕ್ಳು ಮನೇಲೇ ಇದ್ದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ. ಡಾಕ್ಟ್ರಿಗೆ ಸುತ್ತಮುತ್ತ ಇಲ್ಲಾದ್ರೂ ಹಾಸ್ಪಿಟ್ಲಿದ್ರೆ ತೋರಿಸ್ಕೊಡ್ರಿ, ನಿಮ್ಮ ಸ್ತನದ್ದೆಲ್ಲ ತೋರಿಸ್ಕೊಡ್ರಿ, ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಳ್ರಿ. ಹೆದರ್ಕೊಳೋ ಅಂಥದ್ದೇನಿಲ್ಲ. ಈಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಬನ್ನಿರಿ, ಇಲ್ಲಿ ಮಲ್ನಾಡ್ ಹಾಸ್ಪಿಟ್ಲಿಗೆ ಬಂದು ಭೇಟಿ ಆಗ್ರಿ, ಟ್ರೀಟ್ಮೆಂಟ್ ತೊಗೊಳ್ರಿ, ಹೆಲ್ತಿಯಾಗಿರಿ. ಇನ್ನು ನಿಮಗೆ ಗೊತ್ತಿದ್ದಂಗೆ ಇನ್ನೂ ಒಂದು 4-5 ಜನಕ್ಕೆ ತಿಳಿಸಿ ಹೇಳ್ರಿ. ಹೆಣ್ಮಕ್ಳಾಗಿರೋದ್ರಿಂದ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದು ಮಾತ್ರ ಕೇರ್ ತೊಗೊಳ್ರಿ. ಇದ್ರ ಬಗ್ಗೆ ಮಾತ್ರ ಇದು ಭಾಳ ಹರಡ್ತಾ ಇದೆ ಕ್ಯಾನ್ಸರ್ ಅನ್ನೋದು. ಇದರಿಂದ ಗುಣಪ ಆಗಬೇಕು ಅಂದರೆ ಇಲ್ಲಿ ಮಲ್ನಾಡ್ ಹಾಸ್ಪಿಟ್ಲಿಗೆ ಬಂದು ಭೇಟಿಯಾಗ್ರಿ. ಇಲ್ಲಿ ಸುತ್ತಮುತ್ತ ಎಲ್ಲ ನೇಚರೆಲ್ಲ ಚೆನ್ನಾಗಿದೆ. ನೀವು ಹೆಲ್ತಿಯಾಗಿರಿ. ಇನ್ನೂ 4 ಜನಕ್ಕೆ ಒಳ್ಳೆ ಮಾತು ಹೇಳ್ಕೊಂಡು ಚೆನ್ನಾಗಿರಿ ಅಷ್ಟೇ.